ರಕ್ತವನ್ನು ಚೆಲ್ಲುತ್ತೇವೆ. ಅಲ್ಪಸಂಖ್ಯಾತರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಕ್ರೈಸ್ತರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ತಮಿಳುನಾಡು ಮುಂದೆ ರಾಜ್ಯದ ಮಾನ ಕಳೆದ ಕಾಂಗ್ರೆಸ್ ಸರ್ಕಾರಕ್ಕೆ, ತಮಿಳುನಾಡು ಮುಂದೆ ರಾಜ್ಯದ ಮಾನ ಕಳೆದ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ, ಯಾತಕ್ಕಾಗಿ ಹೋರಾಟ? ಕಾನೂನಂತೆ ಕಾನೂನು, ಸರ್ಕಾರಂತೆ ಸರ್ಕಾರ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಕೋಮುವಾದಿ ಕಾಂಗ್ರೆಸ್ ಸರ್ಕಾರಕ್ಕೆ. ಚಾಮರಾಜನಗರ ಇವತ್ತು ಚಂದಾಪುರದಲ್ಲಿ ನಾವು ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಚಂದಾಪುರ ಸರ್ಕಲಿಂದ ಸೂರ್ಯನಗರ ಸಿಟಿ ಸ್ಟೇಷನ್ ತನಕ ಕೂಡ ನಾವು ಇವತ್ತು ಪಾದಯಾತ್ರೆ ಮೂಲಕ ನಾವು ಇವತ್ತು ಬಂದಿದ್ದೀವಿ. ಒಂದೇ ಉದ್ದೇಶ, ಏನೊಂದು ಆನೂರಿನಲ್ಲಿ ನಡೆದ ಒಂದು ಘಟನೆ ಇವತ್ತು ರಾಜ್ಯದಲ್ಲಿ ಎಲ್ಲ ಮನೆಗೂ ಕೂಡ ಇವತ್ತು ಗೊತ್ತಿದೆ. 3 ಒಂದು ಕಗ್ಗೊಲೆ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದು ಶೂಟೌಟ್ ಅಲ್ಲ, ಅದು ಕೊಲೆ ಅನ್ನೋದಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಉದ್ದೇಶಪೂರ್ವಕವಾಗಿ ಅವ್ರು ಮಾಡಿದ್ದಾರೆ. ಇವತ್ತಿನ ತನಕ ಏನು ಫಾರೆಸ್ಟ್ ಆಫೀಸರ್ಸ್ಗಳು ಅವ್ರು ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ, 6 ಜನನ 7 ಜನನ 10 ಜನ ಗೊತ್ತಿಲ್ಲ. ಅವ್ರ ಮುಖ ಇವತ್ತು ಕೂಡ ಕರ್ನಾಟಕ ಜನತೆ ಯಾರು ಕೂಡ ನೋಡಿಲ್ಲ. ಇವತ್ತು ಆ ಮುಖಗಳು, ಆ 3 ಮುಖಗಳು ಮಾತ್ರ ಸತ್ತಿರೋ ಮುಖಗಳು ನಾವು ನೋಡ್ತಾ ಇದ್ದೀವಿ. ಸತ್ಯ ಘಟನೆ ಇವತ್ತು ತಿಳಿಬೇಕು. ಮೊನ್ನೆ ದಿನ ನಾವು ನಮ್ಮ ಕರ್ನಾಟಕ ಕ್ರೈಸ್ತ ಸಂಘಟನೆ ವತಿಯಿಂದ ನಮ್ಮ ತಂಡದವರು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಆನೂರು ಆ ಗ್ರಾಮಕ್ಕೆ ನಾವು ಭೇಟಿ ನೀಡಿದ್ವು. 3 ಕುಟುಂಬನೂ ಕೂಡ ನಾವು ಭೇಟಿ ಮಾಡಿದ್ದೀವಿ. 3 ಬಳಿನೂ ಕೂಡ ನಾವು ಗ್ರೌಂಡ್ ರಿಪೋರ್ಟ್ ತೊಗೊಂಡಿದ್ದೀವಿ. ಆ ಏರಿಯಾದ ಎಲ್ಲ ಜನಸಾಮಾನ್ಯರ ಹತ್ರನೂ ಕೂಡ ನಾವು ರಿಪೋರ್ಟ್ ತೊಗೊಂಡಿದ್ದೀವಿ. 15 ಕಿಲೋಮೀಟ್ರ್ ಅಂತ ಏನೋ ಹೇಳ್ತಾ ಇದ್ದಾರಲ್ಲ, ಏನು ಅರಣ್ಯ 100 ಮೀಟ್ರ್ ಇಲ್ಲ ರೀ, ಅರಣ್ಯ 100 ಮೀಟ್ರ್ ಇಲ್ಲ, ಹತ್ರದಲ್ಲೇ ನಾವು ನೋಡ್ಬೋದು ಅರಣ್ಯ. ಅವ್ರ ಹಸುಗಳು, ಸಾಕಿರೋ ಹಸುಗಳು ಅರಣ್ಯಕ್ಕೆ ಹೋಗಲ್ವ? ಹಾಗಾದರೆ ಇನ್ನೊಂದು ನೋಡಬೇಕಾಗಿದೆ, ಆ ಏನೊಂದು ಊರು ಇದೆಯಲ್ಲ, ಆ ಸುತ್ತಲೂ ಕಾಡಿದೆ. ಆ ಊರಿಗೆ ಬರಬೇಕಂದ್ರೆ ಕಾಡಿನ ಮೂಲಕನೇ ಊರಿಗೆ ಬರಬೇಕು. ಇದು ಜನಸಾಮಾನ್ಯರಿಗೆ ಗೊತ್ತಿರೋದಿಲ್ಲ. ನೀವು ಮಾಧ್ಯಮದಲ್ಲಿ ವೀಡಿಯೋಗಳನ್ನ ನೋಡ್ತಾ ಇರ್ತೀರಾ, ಹೇಗೆ ಬೇಕಾದರೂ ವೀಡಿಯೋಗಳಾಗ್ತಾ ಇರ್ತಾರೆ. ಇವತ್ತಿನ ದಿನ ಸತ್ಯವನ್ನು ಸಾರುವಂಥ ಚಾನಲ್ಗಳು ಭಾಳ ಕಡಿಮೆ ಇದೆ. ಹೇಗೆ ಬೇಕಾದ್ರೆ ಯಾವುದೋ ಒಂದು ವೀಡಿಯೋ ಸಿಗುತ್ತೆ, ಎಡಿಟ್ ಮಾಡಿ ಇವ್ರು ಹಾಕ್ತಾರೆ. ಬರೀ ಲೈಕು, ವ್ಯೂಸು, ಕಮೆಂಟು, ಅವ್ರಿಗೆ ದುಡ್ಡು ಬಂದರೆ ಸಾಕು. ಸತ್ಯ ಸಂಗತಿ ಆ 3 ಜನಕ್ಕೆ ನ್ಯಾಯ ಸಿಗೋದು ಹೇಗೆ ಸ್ವಾಮಿ? ಇವತ್ತು ಆ 3 ಜನಕ್ಕೆ ನ್ಯಾಯ ಸಿಗಬೇಕಂತ ಹೇಳಿದ್ರೆ ನಿಜವಾದ ಸಂಗತಿ ಇವತ್ತು ಗೊತ್ತಾಗಬೇಕು. ಇವತ್ತು ಏನೊಂದು ಕೊಲೆ ಆಗಿದೆಯಲ್ಲ, ಆ ಸ್ಥಳ ಎಲ್ಲಿ ನಡೆದಿದ್ದ ಘಟನೆ ಅಂತಲೂ ತೋರಿಸಿಲ್ಲ. ಇವತ್ತು ಯಾರಿಗೂ ಗೊತ್ತಿಲ್ಲ. ಗೊತ್ತಿದೆಯಾ? ಯಾರಾದ್ರು ನೋಡಿದಾರಾ? ಯಾರು ಕೂಡ ನೋಡಿಲ್ಲ. ಇವತ್ತು ಹೊಡೆದಿರೋ ಬುಲೆಟ್ ಯಾವುದಂತ ತಿಳ್ಕೊಳ್ರಿ. ಮನುಷ್ಯನಿಗೆ ಹೊಡೆಯೋ ಬುಲೆಟ್ ಅಲ್ಲ ಅದು. ಪ್ರಾಣಿಗಳಿಗೆ, ಆನೆಗಳಿಗೆ ಹೊಡೆಯುವಂಥ ಬುಲೆಟ್, ಆನೆಗಳಿಗೆ, ಜಿಂಕೆಗಳಿಗೆ ಹೊಡೆಯುವಂಥ ಬುಲೆಟಲ್ಲಿ ಇವತ್ತು ಹೊಡೆದಿದ್ದಾರೆ ಅಂದರೆ ಮನುಷ್ಯನ ಮೇಲೆ ಪ್ರಯೋಗ ಮಾಡ್ಬೋದಾ? ಹಾಗಾದರೆ ಪರ್ಮಿಷನ್ ಯಾರು ಕೊಟ್ಟಿದ್ದೀವಿ ಇವರಿಗೆ? ಇವತ್ತು ಫಾರೆಸ್ಟ್ ಆಫೀಸರ್ಸ್ಗಳಿಗೆ ಪರ್ಮಿಷನ್ ಯಾರು? ಒಂದು ಪ್ರಾಣಿಗೆ ಹೊಡಿಬೇಕು ಅನ್ನೋದಾದರೂ ಕೂಡ ಯಾವುದೋ ಒಂದು ಘಟನೆ ಅವರು ಬುಲೆಟ್ ಆರಿಸ್ಬೇಕು ಅನ್ನೋದು ವಿತೌಟ್ ಪರ್ಮಿಷನ್ ಆರ್ಸೋಕ್ಕಾಗಲ್ಲ. ಒಂದು ವೇಳೆ ಬೇಟೆ ಆಡೋರಿಗೆ ಹೊಡಿಬೇಕಂದ್ರೆ ಪರ್ಮಿಷನ್ ಬೇಕು. ಅದು ಮೊಣಕಾಲಿನ ಕೆಳಗಡೆ ಮಾತ್ರ. ಈ ಕಾನೂನು ಗೊತ್ತಿರಬೇಕು ಎಲ್ರಿಗೂ. ಇವತ್ತು ಮೊಣಕಾಲಿನ ಕೆಳಗೆಲ್ಲ ಹೊಡೆದಿರೋದು. ಇವತ್ತು ಎದೆ ಭಾಗದಲ್ಲಿ ಹೊಡೆದಿದ್ದಾರೆ, ಕಾಲಿನ ಭಾಗದಲ್ಲಿ, ತೊಡೆ ಭಾಗದಲ್ಲಿ ಹೊಡೆದಿದ್ದಾರೆ, ಕತ್ತಿನ ಭಾಗದಲ್ಲಿ ಹೊಡೆದಿದ್ದಾರೆ, ತಲೆ ಭಾಗದಲ್ಲಿ ಹೊಡೆದಿದ್ದಾರೆ. ಇಲ್ಲಿ ಹೊಡೆದಿರೋ ಬುಲೆಟ್ ಇದೆಯಲ್ಲ, ಅದು ಸ್ಟ್ರೈಟ್ ಹಿಂಗೋಗಿಲ್ಲ, ಒಳಗೋಗಿದೆ. ಹಾಗಾದರೆ ಇದು ಮೊಣಕಾಲು ಹಾಕ್ಸಿ ಕೈಕಾಲು ಕಟ್ಟಿ ಹೊಡೆದಿರೋದು ಒಂದು ಬುಲೆಟ್ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದೆಲ್ಲರಿಗೂ ಕೂಡ ಗೊತ್ತಿದೆ. ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ಇದೆ. ಇವತ್ತು ಇದನ್ನು ಉಲ್ಟಾ ಮಾಡೋದಕ್ಕೆ ನೋಡ್ರಿ, ಒಂದು ನಾನು ಹೇಳ್ತೀನಿ ನೋಡ್ರಿ, ಅವತ್ತಿನ ದಿನ ಏನೋ ಒಂದು ಗುಂಡಿನ ಚಕಮಕಿ ಆಯಿತು ಅಂತ ಹೇಳ್ತಾ ಇದ್ದೀರಲ್ಲ, ಒಬ್ರಿಗೊಬ್ರು ಅವ್ರು ಗುಂಡಾರಿಸು ಅಂತಾರೆ. ಆಯಿತು, ಎಷ್ಟು ಜನ ಫಾರೆಸ್ಟ್ರಿಗೆ ಒದೆ ಬಿದ್ದಿದೆ ಹೇಳಿ ನೋಡೋಣ. ಎಷ್ಟು ಜನರಿಗೆ ಏಟು ಬಿದ್ದಿದೆ? ಹಾಗಾದರೆ ಒಬ್ಬರು ಫಾರೆಸ್ಟ್ ಆಫೀಸರಿಗೂ ಕೂಡ ಏಟು ಬಿದ್ದಿಲ್ಲ. ಅಲ್ಲಿ ಯಾವುದೇ ಒಂದು ಚಿಕ್ಕ ಗಾಯನೂ ಕೂಡ ಆಗಿಲ್ಲ. ಬೇಕಾದ್ರೆ ಇವತ್ತು ಬೇಕಾದ್ರೆ ಕ್ರಿಯೇಟ್ ಮಾಡಿಬಿಡ್ತೀರಾ ಗಾಯಗಳಾಗಿರೋದು, ಹೊಸದಾಗಿ ಬೇಕಾದ್ರೆ ಕ್ರಿಯೇಟ್ ಮಾಡಿಬಿಡ್ತೀರಾ. ಯಾವುದೇ ಗಾಯಗಳು ಕೂಡ ಆಗಿಲ್ಲ. ಆಯಿತು, ಅವ್ರ ಮೇಲೆ ಶೂಟೌಟ್ ಆಯ್ತಲ್ಲ, ನೀವೇ ಯಾಕೆ ಅದನ್ನು ತೊಗೊಂಡೋದ್ರಿ? ಯಾರು ಪರ್ಮಿಷನ್ ಕೊಟ್ಟಿದ್ದಾಗಾದರೆ? ಅಲ್ಲಿ ಸತ್ತಿರೋ ಜಾಗವನ್ನು ಬಿಟ್ಟು ಅಲ್ಲಿ ಏನೊಂದು ರಿಪೋರ್ಟ್ ಇದೆಯಲ್ಲ, ಮಾಜಾರು ಮಾಡಿದ್ದೀರಲ್ಲ ತೊಗೊಂಡೋಗಿ. ಕೊಳ್ಳೇಗಾಲದಲ್ಲಿ ನಿಮಗೆ ಜಾಗ ಇತ್ತು, ಚಾಮರಾಜನಗರದಲ್ಲಿ ಇತ್ತು, ಆನೂರಲ್ಲೂ ಕೂಡ ಇತ್ತು. ಯಾಕೆ ಮೈಸೂರಿಗೆ ಹೋಯ್ತು? ಹಾಗಾದರೆ ಉತ್ತರ ಕೊಡಬೇಕು, ಸರ್ಕಾರ ಉತ್ತರ ಕೊಡಬೇಕಿದ್ದು. ಅರಣ್ಯಾಧಿಕಾರಿ ನಮ್ಮದು ಯಾರೋ ಸಚಿವರಾಗಿದ್ದಿಲ್ಲ ರಾಮಲಿಂಗಾರೆಡ್ಡಿ ಅವರು ಕೂಡ ಉತ್ತರ ಕೊಡಬೇಕು. ಇವತ್ತು ನಿನ್ನೆ ದಿನ ಮಾನ್ಯ ಮುಖ್ಯಮಂತ್ರಿಗಳಿಗೆ DK ಶಿವಕುಮಾರ್ ಅವರಿಗೆ ಭೇಟಿ ನೀಡಿದ ಪತ್ರ, ಲೆಟ್ರು ತನಿಖೆ ಆಗಬೇಕು ಅಂತೇಳಿ. ಹಾಗೆ ರಾಮಲಿಂಗಾರೆಡ್ಡಿ ಸರ್ ಅವರಿಗೂ ಕೂಡ ಲೆಟ್ರ್ ನೀಡಿದ್ದೀವಿ, ಸೂಕ್ತ ರೀತಿಯಲ್ಲಿ ತನಿಖೆ ಆಗಬೇಕು ಅಂತ. ನೆಕ್ಸ್ಟು
ಡಾಕ್ಟರ್ UT ಖಾದರ್ ಅಲ್ಪಸಂಖ್ಯಾತರ ಸಚಿವರಾಗಿದ್ದಾರೆ, ಅವರಿಗೂ ಕೂಡ ಲೆಟರ್ ಕೊಟ್ಟಿದ್ದೀವಿ. ಇದು ಸುಮ್ಮನೆ ಅಲ್ಲ ರೀ, ಇದು ರಿಸೀವ್ಡ್ ಕಾಪಿ ತಗೊಂಬಂದಿದ್ದೀವಿ. ರಾಜ್ಯ ಮಟ್ಟದಲ್ಲಿ ದೊಡ್ಡ ಒಂದು ಹೋರಾಟವನ್ನೇ ನಾವು ತೋರಿಸ್ತೀವಿ 3 ಜನಕ್ಕೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ. ಇವತ್ತು ಚಂದಾಪುರದಲ್ಲಿ ಪ್ರಾರಂಭ ಆಗಿದೆ, ನಾಳೆ ದಿನ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಇದೀಗಲೇ ಗುಲ್ಬರ್ಗ, ನಮ್ಮ ಸಂಘಟನೆಯಿಂದ ಗುಲ್ಬರ್ಗ, ಬೀದರ್, ಬೇರೆ ಬೇರೆ ಜಿಲ್ಲೆಗಳಲ್ಲೆಲ್ಲ ಇವಾಗ ಕರೆ ಕೊಟ್ಟಿದ್ದೀವಿ. ಎಲ್ಲ ಕಡೆನೂ ಸ್ಟಾರ್ಟ್ ಆಗುತ್ತೆ. ಒಂದೇ ಉದ್ದೇಶ, ಅವರಿಗೆ ನ್ಯಾಯ ಸಿಗಬೇಕು. ನೋಡಿ, ಮತ್ತೆ ನಾವು ನೋಡ್ತಾ ಇದ್ದೀವಲ್ಲಿ ಏನೊಂದು 3 ಮೇಲೆ ಒಂದು ಪ್ರಕರಣ ಆಗಿದೆಯಲ್ಲ, ಅದು ಬೇರೆ ಬೇರೆ ರೀತಿಯಾದ ತಿರುವು ಪಡ್ಕೊಳ್ಳೋಕ್ಕೆ ಬೇರೆ ಬೇರೆ ರೀತಿಯಾದ ನೀವೇ ಅದನ್ನು ಮಾಡ್ತಾ ಇದ್ದೀರಾ. ಅನೇಕ ನೀವು ಇವತ್ತು ತೋರಿಸ್ತಾ ಇದ್ದೀರಾ ಮಾಂಸ 25-30 kg ಮಾಂಸ, ಉಳಿದಿದ್ದ ಮಾಂಸ ಎಲ್ಲೋ ಐತ್ರಿ, ಯಾರು ತಿಂದುಬಿಟ್ರು? ಪರಿಶೀಲನೆ ಮಾಡಿ. ಆ ಮಾಂಸ ಯಾವುದು ಅಂತ ಇನ್ನೂ ಪರಿಶೀಲನೆ ಆಗದೆ ಜಿಂಕೆದು ಅಂತ ಹೇಗೆ ನೀವು ಹಾಕ್ತೀರಾ ಮೀಡಿಯಾದಲ್ಲಿ, ಮಾಧ್ಯಮದಲ್ಲಿ ಹೇಗೆ ಹಾಕ್ತೀರಾ ಹೇಳಿ ನೋಡೋಣ. ಯಾರು ಕೊಟ್ಟಿದ್ದು ಅನುಮತಿ? ವಿತೌಟ್ ಪರ್ಮಿಷನ್. ಅದು ಯಾವ ಮಾಂಸ ಅಂತ ಗೊತ್ತಿಲ್ಲ, ನಾಯಿದ, ದನದ, ಯಾವ ಕುರಿದ, ಯಾರಿಗೆ ಗೊತ್ತಿಲ್ಲ, ಅದು ಜಿಂಕೆದು ಅಂತ ಹೇಳ್ತಾ ಇದ್ದೀರಾ. ಯಾವುದೋ ಒಂದು ಹಳೆ ತಲೆ ತೋರಿಸ್ಬಿಟ್ಟು ಇವತ್ತಿನ ಚಾನಲ್ ನೋಡ್ತಾ ಇದ್ದೀನಿ, ಅದು ಮೊನ್ನೆದು ಅಂತ ಹೇಳ್ತಾ ಇದ್ದೀರಾ. ಈಗೆಲ್ಲ ಕೂಡ ನಡೀತಾ ಇದೆ ಇವತ್ತಿನ ದಿನ. ಏನೊಂದು ಸುಳ್ಳು ಸುದ್ದಿ ಬರ್ತಾ ಇದೆ. ಬ್ಯಾಗ್ ಈ ಹೊಸ ಸ್ಲಿಪ್ಪರ್ ರೀ, ಇನ್ನೂ ಲೇಬಲೇ ತೆಗೆದಿಲ್ಲ, ಆ ಸ್ಲಿಪ್ಪರ್ಗಳೆಲ್ಲ ತೋರಿಸ್ತಾ ಇದ್ದಾರೆ. 4 ಜೊತೆ, ಫಸ್ಟ್ 1 ಜೊತೆ ಬಂತು, ಈಗ 4 ಜೊತೆ ಬಂತು. ಹೀಗೆ ಡೇ ಬೈ ಡೇ ಇದಾಗ್ತಾ ಇದೆ. ನೆಕ್ಸ್ಟ್ ಟಿವಿನಲ್ಲಿ ಇವತ್ತು ನೋಡಿದ್ರೆ ಯಾವುದೋ ಮತಾಂತರದ ಯಾವುದೋ ಒಂದು ಆಗ್ತಾ ಇದ್ರಿ, ಇವತ್ತು ನೋಡ್ತಾ ಇದ್ದೆ. ಇದೆಲ್ಲವೂ ಕೂಡ ಉದ್ದೇಶಪೂರ್ವಕವಾಗಿ ಆ ಕ್ರೈಸ್ತ ಸಮುದಾಯದ 3 ಕುಟುಂಬದ ಮೇಲೆ ನೀವು ಒತ್ತಡವನ್ನು ಹಾಕಿ ಅವರಿಗೆ ನ್ಯಾಯ ಸಿಗದೆ ರೀತಿಯಾಗಿ ಮಾಡ್ತಾ ಇದ್ರ. ಕಾಂಗ್ರೆಸ್ ಸರ್ಕಾರದಿಂದ ನ್ಯಾಯ ಇಲ್ಲ ರೀ. ಇವತ್ತು ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಸರ್ಕಾರ ಅಂತ ಜೀವ ಬಿಡ್ತಾರೆ, ಓಟ್ ಹಾಕ್ತಾರೆ. ಎಲ್ಲರೂ ಇದಾಗಾದ್ರೆ DK ಶಿವಕುಮಾರ್ ಅವರು ಇದಕ್ಕೆ ನ್ಯಾಯ ಕೊಡಬೇಕು, ಇದಕ್ಕೆ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಗಬೇಕು. ಮತ್ತೆ ಏನು ತನಿಖೆ ಮ್ಯಾಜಿಸ್ಟ್ರೇಟ್ ಮುಂದೆ ಇಟ್ಟಿದ್ದೀರಲ್ಲ, ದಯವಿಟ್ಟು ಮ್ಯಾಜಿಸ್ಟ್ರೇಟ್ ಅಂದರೆ ಯಾರು ರೀ? ತಹಶೀಲ್ದಾರು ಮತ್ತು ಯಾರು AC, ಅವ್ರ ಮುಂದೆ ಏನಕ್ಕೆ ಇಟ್ಟಿದ್ದೀರಾ ತಗೊಂಡೋಗಿ? ಇವತ್ತು ಪರಿಶೀಲನೆಯಲ್ಲಿ ಹೋಗಿ ಪರಿಶೀಲನೆ ಮಾಡಿ ಒಂದೊಂದು ಕೊಡ್ತಾ ರಿಪೋರ್ಟ್ ಯಾರು? ನಿಮ್ಮದೇ ಸರ್ಕಾರದವ್ರು ಕೊಡ್ತಾ ಇದ್ದಾರೆ. SITಗೆ ಇದು ಕೊಡಿ ಅಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ನಮ್ಮ ಐವನ್ ಡಿಸೋಜರ್ ಅವರು ಕೂಡ MLC ಅವರು ಕೂಡ ಆಗ್ರಹ ಮಾಡಿದ್ದಾರೆ, ವಿಧಾನಸಭೆಯಲ್ಲಿ ಮಾತಾಡಿದ್ದಾರೆ, ಇದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ನಮ್ಮ ಅನೇಕ ನಾಯಕರು, ಸಂಘಟನೆ ಕಾರ್ಯಕರ್ತರು ಕೂಡ ಮತ್ತೆ ಸರ್ಕಾರದ ಅಧೀನದಲ್ಲಿರೋ ಭಾಳಷ್ಟು ಜನ ಇದ್ರ ಬಗ್ಗೆ ಮಾತಾಡ್ತಾರೆ. ಯಾಕೆ SITಗೆ ಕೊಟ್ಟಿಲ್ಲ ಇನ್ನೂ ಕೂಡ? ದಯವಿಟ್ಟು SIT ಕೊಡಿ, ಎಲ್ಲ ಕೂಡ ಪರಿಶೀಲನೆ ಆಗಬೇಕು. ಇಲ್ಲದಿದ್ದರೆ ದೊಡ್ಡ ಮಟ್ಟಕ್ಕೆ ಒಂದು ಹೋರಾಟ ನಡೆಯುತ್ತೆ. ಮತ್ತು 1 ಕೋಟಿ ಪರಿಹಾರ ಅಂತ ಹೇಳ್ತಾ ಇದ್ರು, ಅವ್ರಿಗೆ 5 ಕೋಟಿ ಅಲ್ಲ 10 ಕೋಟಿ ಪರಿಹಾರ ಕೊಟ್ಟರು ಸಾಲೋದಿಲ್ಲ ಅಂತ ಜೀವಗಳಿಗೆ. ಮತ್ತೆ ಜೀವ ಬರೋದಿಲ್ಲ. ಮತ್ತೆ 3 ವ್ಯಕ್ತಿಗಳು ಏನು ಪ್ರಾಣ ಕಳ್ಕೊಂಡು 4ನೇ ವ್ಯಕ್ತಿ ಓಡೋಗಿದ್ದೇನಕ್ಕೆ? ನಿಮ್ಮ ಒಂದು ಭಯದಿಂದ. ಒಂದು ವೇಳೆ ಆ 4ನೇ ವ್ಯಕ್ತಿಗೆ ಏನಾದರೂ ಜೀವಕ್ಕೆ ಅಪಾಯ ಆದರೆ ಸರ್ಕಾರವೇ ನೇರ ಹೊಣೆ. ನಿಮ್ಮ ಒಂದು ಇದರಲ್ಲಿ ಸರಿಯಾದ ರೀತಿಯಲ್ಲಿ ಆತನ ಇಡಬೇಕು. ಆತನ ಎಲ್ಲಿದ್ದಾನೆ, ಯಾವ ಹಾಸ್ಪಿಟಲ್ ಅಂತ ಗೊತ್ತಿಲ್ಲ. ಅದನ್ನು ಸರಿಯಾದ ಸುರಕ್ಷತೆ, ಭದ್ರತೆ ಸರ್ಕಾರದಲ್ಲಿ ಇದೆ. ದಯವಿಟ್ಟು ಇವತ್ತಿನ ದಿನ ಇಲ್ಲಿ ನಡೀತಿರೋ ಘಟನೆ ಕುರಿತಾಗಿ ತಮಿಳುನಾಡಿನ ವಿಜಯರವರು ಧ್ವನಿ ಎತ್ತಬೇಕಾಗಾದ್ರೆ, ಯಾಕ್ರಿ ನಮ್ಮಲ್ಲಿ ಅಂತ ನಾಯಕರಿಲ್ವಾ? ಮಾತಾಡೋಕ್ಕೆ ಶಕ್ತಿ ಇಲ್ವಾ ಇವತ್ತು? ದಯವಿಟ್ಟು ಅದನ್ನು ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಆ ಕುಟುಂಬಕ್ಕೆ ನಾನು ಡೈರೆಕ್ಟ್ ವಿಸಿಟ್ ಮಾಡಿದ್ದೀನಿ. ತುಂಬ ಬಡ ಕುಟುಂಬಗಳು, ಅವರಿಗೆ ದಯವಿಟ್ಟು ಸರ್ಕಾರಿ ಹುದ್ದೆ ಕೊಡಿ, ಸರ್ಕಾರಿ ಹುದ್ದೆಗಳು ಕೊಡಿ ಆ 3 ಕುಟುಂಬಕ್ಕೆ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಸುಳ್ಳು ಸುದ್ದಿ ಹಬ್ಬೋದು ಬೇಡ. ಅಲ್ಲಿನ ಫಾದರ್ ಅವರು ಕೂಡ, ಕ್ಯಾಥೋಲಿಕ್ ಫಾದರ್ ಅವರು ಕೂಡ ಭೇಟಿಯಾಗಿದ್ದೆ ನಾನು, ಜೋಸೆಫ್ ಚಾರ್ಲ್ಸ್ ಅಂತೇಳಿ, ಅವರು ಕೂಡ ಮಾತಾಡಿದ್ದಾರೆ. ಸಂಪೂರ್ಣವಾಗಿ ಅಲ್ಲಿ ಇಡೀ ಊರು ಮಾತಾಡ್ತಾ ಇದ್ದಾರೆ. ಇಡೀ ಊರು ಎಲ್ಲ ಸಮುದಾಯದವರು ಒಂದಾಗಿದ್ದಾರಲ್ಲಿ. ನೀವು ಕರ್ನಾಟಕದಲ್ಲಿ ಬೇರೆ ಬೇರೆ ರೀತಿಯಾಗಿ ಟಾಮ್ ಹೊಡಿತಾ ಇದ್ದೀರಾ, ಸುದ್ದಿ ಪ್ರಚಾರ ಮಾಡ್ತಾ ಇದ್ದೀರಾ. ಇಡೀ ಊರು ಒಂದಾಗಿ ಆ 3 ಕುಟುಂಬ ಜೊತೆಗೆ ನಿಂತಿದ್ದಾರೆ. ಎಲ್ಲರೂ ಒಂದಾಗಿದ್ದಾರೆ, ಎಲ್ಲರೂ ಒಂದೇ ಫ್ಯಾಮಿಲಿ ಥರ ಇದ್ದಾರೆ. ದಯವಿಟ್ಟು ಅವರಿಗೆ ನ್ಯಾಯ ಕೊಡಿ ಅಂತೇಳಿ ಈ ಮೂಲಕ ಇಲ್ಲಿ ನೆರೆದಿರುವ ಎಲ್ಲ ನಾಯಕರು, ಯಾರೆಲ್ಲ ನಾಯಕರು, ದಲಿತ ಮುಖಂಡರು ಇದ್ದಾರೆ, ನಮ್ಮ ಕ್ರೈಸ್ತ ಮುಖಂಡರುಗಳು, ಅನೇಕ ದೊಡ್ಡ ದೊಡ್ಡ ಸೇವಕರುಗಳು ಕೂಡ ಇದ್ದಾರೆ, ಹಲವಾರು ಸಂಘ ಸಂಸ್ಥೆಗಳು, ಸಂಘಟನೆಗಳು ಕೂಡ ಇದ್ದಾರೆ. ಎಲ್ಲರ ನೇತೃತ್ವದಲ್ಲಿ ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ನಮ್ಮ ಹೆಸರು ಸರ್?